ಗೀತಾ ಗೀತಾ ನನ್ನ ಮಾತು ಕೇಳು ಗೀತೆ. ಯಾಕೆ ಇಷ್ಟೊಂದು ಹಠ ಮಾಡ್ತಾ ಇದ್ದೀನಿ ನೀನು? ಸುಮ್ಮನೆ ಬಾ ಹೋಗೋಣ. ಏಯ್ ನಾನು ಯಾಕೆ ಬರಬೇಕು ನಿಮ್ಮ ಜೊತೆ? ಬರಲ್ಲ ಅಷ್ಟೇ. ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ನಮ್ಮನೆ ಮಕ್ಳು ಯಾಕೆ ಬಂದಿದ್ರೆ ಒಳ್ಳೆ ನಾಯಿ ಬಂದಂಗೆ. ನಿಮ್ಮ ಮನೇಲಂತೂ ನಂಗೆ ಜೀವನ ಮಾಡಕ್ ಆಗೋದೇ ಇಲ್ಲ. ಥು, ಅದು ಒಂದು ಮನೆನಾ? ಒಳ್ಳೆ ದರಿದ್ರ ಮನೆ ಇದ್ದಂಗೆ ಐತೆ. ನಾನಂತೂ ಬರಲ್ಲ ಕಣೋ. ಸುಮ್ಮನೆ ಹೋಗು. ನಿಮ್ಮ ಅಪ್ಪ ಅಮ್ಮನೆಲ್ಲ ಕರ್ಕೊಂಬಂದ್ಬಿಟ್ರೆ ಬಂದ್ಬಿಡ್ಬೇಕಾ ನಾನು? ಬರಲ್ಲ ಅಷ್ಟೇ. ಯಾಕಿತ ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದೆಯಾ? ಅಲ್ಲ, ಮದುವೆ ಹಾಕೋ ಮುಂಚೆ ನೀನು ಬೇಡ ಅದು ಇದು ಅಂತೆಲ್ಲ ಹೇಳ್ತಿದ್ದೆ. ಎಲ್ಲೋಯ್ತದೆಲ್ಲ ಈಗ? ಏನೋ ಕೋಪದಲ್ಲಿ ಒಂದು ಮಾತು ಅಂದೆ, ಹಂಗಂತ ನಿಮ್ಮ ಅಪ್ಪನ ಮನೆಗೆ ಬಂದು ಸೇರ್ಕೊಂಬಿಟ್ರೆ ಬಾಗಿತ ಹೋಗೋಣ. ಇಷ್ಟೊಂದು ಹಠ ಮಾಡ್ಬಿಡ ಬಾಗಿತ, ತಪ್ಪಾಯ್ತು. ಅದು ನನ್ನ ಮೇಲೆ ಕೈ ಮಾಡಕ್ ಮುಂಚೆ ಇರ್ಬೇಕಿತ್ತು ಈ ಬುದ್ಧಿ. ಅಲ್ಲ, ನನ್ನ ಮೇಲೆ ಕೈ ಮಾಡೋದು ಅಲ್ಲದೆ ಮನೆ ಬಿಟ್ಟು ಹೋಗು ಅಂತ ಬೇರೆ ಅಂದಲ್ವಾ? ಬಂದಿದ್ದೀನಿ ನಿಮ್ಮ ಮನೆ ಬಿಟ್ಟು. ನಿಮ್ಮ ದರಿದ್ರ ಮನೇಲಿ ಇರಕ್ಕೆ ನಂಗೆ ಒಂಚೂರು ಇಷ್ಟ ಇಲ್ಲ. ಥು, ಅದು ಒಂದು ಮನೆನಾ? ಸುಮ್ಮನೆ ಇವಾಗ ಹೋದ್ರೆ ಸರಿ, ಇಲ್ಲ ಅಂದ್ರೆ ನೋಡ್ಕೊ, ನಮ್ಮ ಅಮ್ಮನ ಕರಿತೀನಿ ಈಗ. ಏನು ಇಷ್ಟೊಂದು ಟಾರ್ಚರ್ ಕೊಡ್ತಾ ಇದ್ದೀರಾ? ಹೋಗಿ ಮನೆಯಿಂದ ಆಚೆಗೆ. ಗೊತ್ತು ಬಿಡಿ, ಒಂದು ಊಟ ಸಿಗುತ್ತೆ ಅಂತ ಬಂದಿರ್ತೀರಾ. ಗೀತಮ್ಮ, ಯಾಕೆ ಮುದ್ದು ಸೊಸೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀನಿ ನೀನು? ನನ್ನ ಮುದ್ದು ಸೊಸೆ ಹಿಂಗೆಲ್ಲ ಮಾತಾಡಬೇಡ, ನಮಗೆ ಬೇಜಾರಾಯ್ತದೆ. ನೀನು ಇಲ್ಲದೆ ಮನೆ ಬಿಕೋ ಅಂತ ಅದೇ. ಬಾ ಗೀತಮ್ಮ, ಹೋಗೋಣ. ಸಾಕು ಸಾಕು, ನಿಮ್ಮ ಡ್ರಾಮಾ ಫಸ್ಟ್ ನಿಲ್ಸಿದ್ರೆ ಸರಿ. ಕೇಳಕ್ಕಾಗ್ತಾ ಇಲ್ಲ ಕಿವಿಲಿ, ರಕ್ತ ಬರಂಗಾಗ್ತೈತೆ. ಅಲ್ಲ, ಏನು ನಿಲ್ದೆ ನಿಮ್ಮ ಮನೆ ಬಿಕ್ಕು ಅಂತ ಐತಲ್ವಾ? ಸುಮ್ಮನೆ ನಾನು ತಲೆ ತಿನ್ಬಿಡಿ, ನಾನು ಹೋದ್ರೆ ಸರಿ. ಈಗ ಏನು ಓವರ್ ಆಕ್ಟಿಂಗ್ ಮಾಡ್ತಾರೆ. ಗೀತಾ ಪ್ಲೀಸ್ ಗೀತಾ, ನಮ್ಮ ಕಡೆಯಿಂದ ದೊಡ್ಡ ತಪ್ಪಾಗೈತೆ. ನಾನು ಸಮಯ ಕೇಳ್ತಾ ಇಲ್ವಾ? ಬಾ ಗೀತಾ ಹೋಗೋಣ. ನೀನು ಕೈ ಮುಗಿತೀನಿ, ಬಾ ಹೋಗೋಣ ನಮ್ಮ ಮನೆಗೆ. ಸಾರಿ ಗೀತಾ, ನಿನ್ನ ಜೊತೆ ಹಂಗೆಲ್ಲ ಇನ್ನು ಯಾವತ್ತೂ ನಡ್ಕೊಳ್ಳಲ್ಲ. ನೀನು ಹೇಳ್ದಂಗೆ ಕೇಳ್ಕೊಂಡಿರ್ತೀವಿ ನಾನು ನಮ್ಮ ಮನೆಯಲ್ಲ. ಬಾ ಗೀತಾ. ಏಯ್ ಲೋಫರ್, ನಾನು ಎಸ್ಸಿಡ್ದು ಕರೆಯಕ್ಕೆ ಯೋಗ್ಯತೆ ಇಲ್ಲ ನಿಮಗೆ. ಸುಮ್ಮನೆ ತಲೆ ತಿನ್ಬೇಡ ನೋಡು. ಹೋಗ, ಬಾಯಿ ಮುಚ್ಕೊಂಡು ಇಲ್ಲಿಂದ. ನಾನು ಎಂತಾದರೂ ಶ್ರೀಮಂತರ ಮನೆ ಮಗಳು, ಒಬ್ಳೆ ಮಗಳು ಅಂತವಳ ನೀವು ಹೆಂಗ್ ನೋಡ್ಕೊಬೇಕು? ನನ್ನ ಮೇಲೆ ಕೈ ಮಾಡ್ತೀಯಾ? ಎಷ್ಟು ದುರಾಂಕಾರ ನಿನ್ಗೆ ದಿಮಾಕು. ನನ್ನ ಕಣ್ಮುಂದೆ ನಿಂತ್ಕೊಬಿಡಿ. ನಿಮ್ಮ ಮನೇಲಿ ಏನಾದರೂ ಒಂದು ಐತಾ ಫೆಸಿಲಿಟಿ? ಏನೂ ಇಲ್ಲ. ಥು, ಏನು ಒಂದೇನಾದರೂ ಅಡುಗೆ ಕೇಳಿದ್ರೆ ಇವತ್ತಲ್ಲ ನಾಳಿಗೆ ಮಾಡ್ಕೊಡ್ತೀರಾ? ಏನು ದರಿದ್ರ ಮನೆನೋ. ನಂಗೆ ಡಯಟ್ ಪ್ಲಾನಿಂಗ್ ಎಲ್ಲ ಹೋಗ್ಬಿಟ್ಟು ನಾನು ಸ್ವಲ್ಪ ದಪ್ಪ ಆಗ್ಬಿಟ್ಟಿದ್ದೀನಿ ನಿಮ್ಮ ಮನೇಲಿ ಇದ್ದು ಇದ್ದು. ಥು, ಬರೀ ಅನ್ನನೇ ಮಾಡ್ತಾ ಇರ್ತೀರಾ. ಯಾವಾಗಲೂ ಅನ್ನ ಅನ್ನ ಅನ್ನ, ಇಲ್ಲಾಂದ್ರೆ ಮುದ್ದೆ ತಿನ್ನು ಅಂತೀರಾ. ನಂಗೆ ಮುದ್ದೆ ಎಲ್ಲ ತಿನ್ನಕ್ಕಾಗುತ್ತಾ? ನಾನಂತೂ ಬರಲ್ಲ. ಸುಮ್ಮನೆ ನನ್ನ ತಲೆ ತಿನ್ಬೇಡಿ. ಇಬ್ರು ಜಾಗ ಖಾಲಿ ಮಾಡಿದ್ರೆ ಸರೋತದೀಗ. ಅದು ಯಾವ ಮುಖ ಹೊತ್ಕೊಂಡು ಬಂದಿದ್ದೀರಾ ನಮ್ಮ ಮನೆ ಬಾಕ್ಲಿಗೆ ಬಾ ಅಂತ ಕರೆಯಕ್ಕೆ? ಗೊತ್ತು ಗೊತ್ತು, ನನ್ನ ಯಾಕೆ ನೀವು ಕರೆಯಕ್ಕೆ ಬಂದಿದ್ದೀರಾ ಅಂತ. ಏನು ನನ್ನ ಹತ್ರ ಇಷ್ಟೊಂದು ಆಸ್ತಿ ಐತೆ ಅಂತ ಬಾಯ್ ಬಿಟ್ಕೊಂಡು ಬಂದಿದ್ದೀರಾ ಅಂತ ನಂಗೆ ಚೆನ್ನಾಗಿ ಗೊತ್ತು. ತೊಳಗೆ ಇಲ್ಲಿಂದ ಫಸ್ಟು. ಥು, ನೀನು ಯಾಕಾದ್ರೂ ಮದುವೆ ಆದ್ನೋ ಅನ್ಸ್ತೈತಿ ಇವಾಗ. ಏನದು ಗಲಾಟೆ? ತಲೆ ಚಿತ್ತಿಡ್ದೋಯ್ತು. ಯಾರವರು? ಗೀತಾ, ಏನು ಆಪಟಿ ಜೋರಾಗಿ ಮಾತಾಡ್ತಿದ್ದಿ ನೀನು? ಓಹೋಹೋ, ನೀವು ಇವಾಗ ಯಾಕೆ ಬಂದಿದ್ದೀರೋ ಕಾಣಲ್ಲ. ಏನು ಮನೆ ಬಾಗ್ಲ ಕೆಲಸ ನಿಮಗೆ? ಮೊರೆ, ಇದು ಏನಮ್ಮರೆ ಹಿಂಗಾಯ್ತು ಕತೆ? ನನ್ನ ಮಗ ಏನೋ ಗೊತ್ತಿಲ್ಲ ಒಂದು ತಪ್ಪು ಮಾಡಿದೆ ಹಂಗಂತೆ. ಗೀತಾ ನಿಮ್ಮ ಮನೆಗೆ ಬಂದು ಸೇರ್ಕೊಂಬಿಟ್ಟವಳೆ. ಸೇರ್ಕೊಂಬಿಟ್ಟವ್ರೆ ಚಿಕ್ಕಮ್ಮವರು. ಕಳಿಸ್ಕೊಡಿ ನಮ್ಮ ಮನೆಗೆ. ಅಲ್ಲ, ನಮ್ಮ ಮನೆ ಸೊಸೆ, ನಮ್ಮ ಮುದ್ದು ಸೊಸೆ ನಮ್ಮ ಮನೇಲಿ ಇಲ್ಲ ಅಂದರೆ ನಮ್ಮ ಮನೆಯೆಲ್ಲ ಬಿಕ್ಕು ಅಂತದಮ್ಮರೆ. ನಿಮ್ಮ ಕೈ ಮುಗಿತೀನಿ, ಕಳಿಸ್ಕೊಡಿ. ಏನೋ ನನ್ನ ಮಗ ಮಾಡಿರೋ ತಪ್ಪಿಗೆ ನಾನು ಸಮಯ ಕೇಳ್ತೀನಿ. ಕಳಿಸ್ಕೊಡಿ ಅಮ್ಮರೆ, ಅದು ಅಡ್ವಾನ್ಸ್ ಮಾಡಿ. ನಿಮ್ಮ ಮನೆ ಬಾಗಿಲಿಗೆ ತಿರ್ಗವ ನನ್ನ ಮಗಳು ಕಳಿಸ್ಬೇಕಾ? ಆಗಕ್ಕೆಲ್ಲ ನಿಮ್ಮಂಥ ದರಿದ್ರವ್ರ ಮನೆಗೆ ನನ್ನ ಮಗಳು ನನ್ನನ್ನು ಏನು ಅಂತ ಕಳಿಸ್ಕೊಡ್ಲಿ? ಏನೋ ಗೊತ್ತಿಲ್ಲದೆ ತಪ್ಪು ಮಾಡೋಳೆ. ಅದನ್ನ ಸಂಸ್ಬಿಟ್ಟು ನನ್ನ ಮಗಳಿಗೆ ನಾನು ಇನ್ನೊಂದು ಮದುವೆ ಮಾಡ್ಕೊತೀನಿ. ಅದನ್ನ ಬಿಟ್ಟು ನಿಮ್ಮ ಮನೆ ಬಾಗಿಲಿಗೆ ಮಾತ್ರ ಕಳ್ಸೋಕ್ಕಿಲ್ಲ ನೀವು. ಲಕ್ಷ್ಮಿ ಅಕ್ಕ, ನಿಮ್ಮ ಕಂಡ್ರೇ ಆಗಲ್ಲ ನನಗೆ. ಅದು ಹೋಗಿ ಹೋಗಿ ಇವಳು ನಿಮ್ಮ ಬಳಗದವ್ರನ್ನ ಯಾಕೆ ಕಟ್ಕೊಂಡೋಳೆ? ನಾಚಿಕೆದವಳು. ನಿಮ್ಮ ಮನೆ ಬಾಗಿಲಿಗಂತೂ ಕಳ್ಸಲ್ಲ ನಾನು, ಅದೇನಾರ ಆಗೋಗ್ಲಿ. ಅಲ್ಲ ಕಣಮ್ಮರೆ, ಏನಮ್ಮರೆ ನೀವು ಹಿಂಗೆ ಮಾತಾಡ್ತಾ ಇದ್ದೀರಾ? ಏನೋ ಮಕ್ಕಳು ಹುಡುಗಾಟಕ್ಕೆ ಏನೋ ಮಾಡ್ಕೊಂಡವೆ. ಏನೋ ಒಳ್ಳೇದಾಯ್ತದೆ ಬುಡಿಯಮ್ಮರೆ. ಅಲ್ಲ, ನಮಗೆ ತಾನೇ ಇನ್ಯಾರು ಒಬ್ಬನೇ ಮಗ, ನಿಮಗೆ ತಾನೇ ಇನ್ಯಾರು ಒಬ್ಬಳೆ ಮಗಳು. ನನ್ನ ಮಗ ಚೆನ್ನಾಗಿ ನೋಡ್ಕೊತಾನೆ ಕಣಮ್ಮರೆ. ನೀವು ಅದೆಲ್ಲ ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ. ಬೇಕಾದ್ರೆ ಕೇಳಿ ನಿಮ್ಮ ಮಗಳನ್ನೇ. ಅವಳು ಕೇಳಿದ್ದೆಲ್ಲ ಎಂತ ಚೆನ್ನಾಗಿ ಮಾಡ್ಕೊಟ್ಟಿದ್ದೀನಿ ಅಂತ ನಿಮ್ಮ ಕೈ ಮುಗಿತೀನಮ್ಮರೆ. ಅಲ್ಲ, ಗೀತಮ್ಮವ್ರನ್ನ ಕರ್ಕೊಂಡು ಹೋಗಕ್ಕೆ ನಾನು ನನ್ನ ಮಗನ ಜೊತೆಗೆ ನಾನು ಬಂದಿದ್ದೀನಿ. ದಯಮಾಡಿ ಕಳಿಸ್ಕೊಡಿ ಅಮ್ಮರೆ. ದೊಡ್ಡ ಮನ್ಸು ಮಾಡಿ ನಮ್ಮ ಸೊಸೆ ನಮ್ಮ ಮನೇಲಿ ಇಟ್ಕೊತೀವಿ, ನಾವು ಚೆನ್ನಾಗಿ ನೋಡ್ಕೊತೀವಿ. ನೀವೇನು ಚಿಂತೆ ಮಾಡಬೇಡಿ. ನೋಡು ಮಮ್ಮಿ, ಏನು ದರಿದ್ರರು ಬರಲ್ಲ ಅಂತ ಎಷ್ಟು ಹೇಳಿದ್ರು ಎಷ್ಟು ಆಟ ಮಾಡ್ತಾ ಇದ್ದಾರೆ ನೋಡು ಮಮ್ಮಿ. ನಾನಂತೂ ಹೋಗಲ್ಲ ಮಮ್ಮಿ ಅವ್ರ ಮನೆಗೆ. ನಂಗಂತೂ ಬೇಜಾರಾಗುತ್ತೆ ಅಲ್ಲಿ. ನಾನು ಹೋಗಲ್ಲಪ್ಪ. ಗೀತಾ ಬೇಡ ಗೀತಾ, ಪ್ಲೀಸ್ ಗೀತಾ, ಬಾ ಗೀತಾ ಹೋಗೋಣ. ಇಷ್ಟೊಂದು ಹಠ ಮಾಡಬಾರ್ದು ಗೀತಾ. ಹೆಂಡತಿ ಯಾವಾಗಲೂ ಗಂಡನ ಮನೆಗೆ ಇರಬೇಕು ಗೀತಾ. ನಿಂಗೆ ಅದೆಲ್ಲ ಗೊತ್ತಿಲ್ವಾ? ಹೇಳು. ಸುಮ್ಮನೆ ಬಾ ಗೀತಾ, ಇಷ್ಟು ಹಠ ಮಾಡಬಾರ್ದು ಗೀತಾ. ಏಯ್ ನಡಿಲ ಆಚೆಗೆ. ನೀನೇ ಒಂದು ಹೇಳೋ ನನ್ನ ಮಗಳಿಗೆ ಬುದ್ಧಿಯೇ.
ಯಾವ ನೀನು ಅಂತ ನನ್ನ ಮಗಳಿಗೆ ನಾನು ಬುದ್ಧಿ ಹೇಳ್ಕತ್ತೀನಿ. ನಿನ್ನಂತ ದರಿದ್ರವನ್ನ ಮದುವೆ ಆಗೋಳೆ ಹೋಗಿ ಇವಾಗೇನು ಒಳ್ಳೆ ಬುದ್ಧಿ ಬಂದು ಮನೆಗೆ ಬಂದೋಳೆ. ನಾನು ಮಾತ್ರ ಕಳ್ಸಕ್ಕಿಲ್ಲ, ಹೋಗ್ರಿ ಸುಮ್ಮನೆ. ಅಮ್ಮ ಹೇಳ್ತಾನೆ ಬರಲ್ಲ ಅಂತ ಸುಮ್ಮನೆ ಹೋದ್ರೆ ಸರಿಗ. ಏನು ತಲೆ ತಿಂತಾರೆ ಬಂದಂಗೆ ಬಾ ಬಾ ಅಂತ. ಏನು ಮಹಾರಾಜನ ಮನೆ ಮಯೂರ್ದು ಹಾಳಾದ ಮನೆಗೆ ಬರಲಿಲ್ಲ ಅಂದ್ರೂ ಆಗುತ್ತೆ. ಸುಮ್ಮನೆ ಹೋಯ್ತೀರ ಹೋಗಲ್ವಾ? ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಅಷ್ಟೇ ನಾನು. ಅಲ್ಲ ಕಣ ಮೊರೆ, ನಾವು ಏನು ತಪ್ಪು ಮಾಡಿದ್ದೀವಿ ಅಂತ ಇಷ್ಟೊಂದು ದೊಡ್ಡ ಶಿಕ್ಷೆ ಕೊಡ್ತಾ ಇದ್ದೀರಾ ನೀವು? ಅಲ್ಲ ಏನಾಗ್ಬಿಡ್ತದೆ ಏನೋ, ನನ್ನ ಮಗ ಗೊತ್ತಿಲ್ಲದೆ ಕೈ ಮಾಡವನೆ. ಬೇಕಾದ್ರೆ ಅದಕ್ಕೆ ಏನು ಶಿಕ್ಷೆನ ಕೊಡಿ ನೀವು, ಅದನ್ನೆಲ್ಲ ನನ್ನ ಮಗ ತಕ್ಕತಾನೆ. ಅದನ್ನ ಬಿಟ್ಟು ಗೀತಾ ಮುನ್ನ ಕೊಡ್ಸೋಕೆ ಕಳ್ಸಲ್ಲ ಅಂತ ಮಾತ್ರ ಹೇಳ್ಬೇಡಿ. ಕಳಿಸಿ ನೀವು. ನನ್ನ ಮುದ್ದು ಸೊಸೆ ನಮ್ಮ ಮನೆಗಿಲ್ಲ ಅಂತ ಮನೆಯೆಲ್ಲ ಬಿಕೋ ಅಂತದೆ. ಕಳಿಸಿ ಅಮ್ಮೋರೆ. ಇಲ್ಲಿ ಮಾತ್ರವ ನಿಮ್ದು ಡ್ರಾಮಾಗಳು ನಾಟಕಗಳು ನೀವು ಅಂಥವ್ರು ಅಂತ ನಂಗೆ ಚೆನ್ನಾಗಿ ಗೊತ್ತೈತೆ. ಸುಮ್ಮನೆ ಹೋದ್ರೆ ಸರಿ. ಅಲ್ಲ ನಿನ್ನ ಮಗಳು ಅಜ್ಜಿ ತಾತನ ಮನೇಲಿ ಅವಳೆ ಒಂದು ಇಸ್ಕಾರವೆ ನಮ್ಮ ಅತ್ತಿಗೆ ಇಲ್ಲಿಗೆ ಬಂದವಳಲ್ಲ, ಅವಳು ಕಷ್ಟ ಏನು ಸುಖೇನು ಅಂತ ಬಂದು ಮಾತಾಡ್ಸ್ಕೊಂಡು ಹೋದ್ಲೆ. ಮುಗುರ್ಸಿ ಮುರ್ದಾರಿಗೆ ನಾವಿದ್ದೀವಿ. ಬಂದು ಏನಾರ ನಮ್ಮ ಅತ್ತಿಗೆ ನಮ್ಮ ಅತ್ತೆ ಮಾವ ಅಂತ ಏನಾರ ಕಾಣ್ತಲ್ಲ ಅವಳು. ನಿನ್ನ ಮಗಳು ದೊಡ್ಡ ದೊಡ್ಡ ಶ್ರೀಮಂತರನ್ನ ಹುಡುಕ್ತಾಳೆ. ನಾವು ಮಾತ್ರ ಕಣ್ಣಿಗೆ ಕಾಣಕ್ಕಿಲ್ಲ ಅವಳಿಗೆ ಅಲ್ವಾ? ಸುಮ್ಮನೆ ನಾಟಕ ಆಡ್ಬಿಡಿ ನಮ್ಮ ಜೊತೆಗೆ. ಹೋದ್ರೆ ಸರಿಗೆ. ಏನು ಈ ಪಟ್ಟಿ ಬೆನ್ನಿಗೆ ಬಿದ್ದು ಬೇತಾಡ್ದಂಗೆ ಆಡ್ತಿರಲ್ಲ, ನಾಚಿಕೆ ಆಗ್ಬೇಕು. ಅಮ್ಮೋರೆ, ನನ್ನ ಮಗಳಿಗೆ ನಾನು ಬುದ್ಧಿ ಹೇಳ್ತೀನಿ, ನೀವೇನು ಅದ್ರ ಬಗ್ಗೆ ತಲೆಗೆಡ್ಸ್ಕೊಬಿಡಿ. ಅವಳು ಅಜ್ಜಿ ತಾತನ ಮನೆಗೆ ಹೋಗ್ದಂಗೆ ಮಾಡ್ತೀನಿ ನಾನು. ನಾನು ಎಂಥವಳು ಅಂತ ಇನ್ನೂ ನೋಡಿಲ್ಲ ಅವಳು. ನೀವು ಗೀತಮ್ಮನ ಕಳಿಸ್ಕೊಡಿ ಅಮ್ಮೋರೆ. ಅಲ್ಲ ಇನ್ನೊಂದು ಮದುವೆ ಮಾಡ್ತೀನಿ ಅಂತ ಹೇಳ್ತೀರಲ್ಲ ಅಮ್ಮೋರೆ, ನೀವು ಯಾಕಂಗೆಲ್ಲ ಮಾತಾಡ್ತೀರ? ನನ್ನ ಮಗ ಚೆನ್ನಾಗಿ ನೋಡ್ಕೊತಾನೆ. ನೀವು ಕಳಿಸಿ ಅಮ್ಮೋರೆ. ಬಿ ತುಂಬ ಒಳ್ಳೆಯನು ಕಣಮ್ಮೋರೆ. ಅವ್ನು ಮಾತಿರೋ ಬಟ್ಟ ಹೊರಟ ಅಷ್ಟೇ. ಇವಾಗ ದೊಡ್ಡ ಕೆಲಸಕ್ಕೆ ಸಿಗ್ತದಂತೆ. ಇವಾಗ ಹಬ್ಬಿಗೆ 1 ಲಕ್ಷ ಸಂಬಳ ಕೊಡ್ತಾರಂತೆ. ಕಳಿಸಿ ಅಮ್ಮೋರೆ, ನಿನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾನೆ ನನ್ನ ಮಗ. ಏಯ್ ಒಂದ್ಸತಿ ಅರ್ಥ ಆಗಿಲ್ವ ನಿಮಗೆ? ಕಳ್ಸಲ್ಲ ಅಂತ ಬಾಯ ಮುಚ್ಕೊಂಡು ಮನೆಯಿಂದ ಆಚೆಗೆ ನಡೀತಿರೋ ಇಲ್ಲ ಯಾರನ್ನಾರ ಕಳಿಸಿ ಆಚೆಗೆ ದಬ್ಬಿಸ್ಬೇಕು. ಏನು ತಲೆ ತಿಂತಿರಲ್ಲ ಹಂಗೆ ಬಂದಿಲಿ. ನನ್ನ ಮಗಳಿಗೆ ನಾನು ಇನ್ನೊಂದು ಮದುವೆ ಮಾಡೋದೆಯೇ. ನಿಮ್ಮಂತ ಭಿಕಾರಿಗಳು ಮನೆಗೆ ಯಾಕೆ ಕೊಡಬೇಕು ನನ್ನ ಮಗಳನ್ನ? ಇಂಥ ದೊಡ್ಡ ಶ್ರೀಮಂತರು ನಾವು, ಒಬ್ಬಳೆ ಮಗಳು ಇರೋ ಆಸ್ತಿ ಎಲ್ಲ ಅವಳಿಗೆ. ಅಂಥದ್ರಲ್ಲಿ ನಾವು ನಿಮ್ಮನೆ ಉದ್ಧಾರ ಮಾಡೋಕ್ಕೆ ನನ್ನ ಮಗಳನ್ನ ಕೊಡಬೇಕಾ? ಅವೆಲ್ಲ ಆಗಕ್ಕಿಲ್ಲ. ನನ್ನ ಮಗಳಿಗೆ ಇನ್ನೊಂದು ದೊಡ್ಡ ಸಂಬಂಧದಲ್ಲಿ ಮದುವೆ ಮಾಡ್ತೀನಿ, ನೀವು ದಯ ಮಾಡಿಸ್ಬೋದು. ತೊಲಗಿ. ಅಲ್ಲ ಕಳಮೊರೆ, ಒಂದು ನಿಮಿಷ ನನ್ನ ಮಾತು ಕೇಳಿ. ಅಮ್ಮವು ನಡಿ ನಡಿ, ಇವ್ರಿಗೆ ದುರಂಕಾರ ಹೆಚ್ಚು. ನಡಿ ಮಗ, ನಾವು ಏನು ಇವ್ರನ್ನ ಬಿಡೋದು? ಇವಳು ಒಬ್ಬಳೆ ಅಲ್ಲೇ. ನಡಿ ಮಾ. ಲೇ ಪಾಪ ಮುಚ್ಚು ಬಾಯ, ಏನು ಮಾತಾಡ್ತಾರೆ ನೀನು? ನಾನು ಮಾತಾಡ್ತಾ ಇರಲಿ, ಸುಮ್ಮನೆ ನಿಂತ್ಕೊ. ನಡಿಯಮ್ಮ ಸುಮ್ಮನೆ ನೀನು, ನನ್ನ ಮಾತು ಕೇಳು ಬೈಲಿ. ಅಲ್ಲ ಕಳೆ ಬುಡ್ಲ ಇಲ್ಲಿ ಅಭಿ ಬುಡಿಲ್ಲ ಒಂದು ನಿಮಿಷ. ಗೀತಮ್ಮನ ಕರ್ಕೊಂಡು ಹೋಗ್ಬೇಕು. ನೀನು ಏನು ನಿಂಗೆ ಆಡೋದು? ನೀನು ಓದ್ತಾ ಬಂತವ ನೆಟ್ಕೇಳಿ. ನೀನು ರೇಗಾಡ್ತಿಲ್ಲ ಅವ್ರ ಮುಂದ್ಗಡೆ ಇಲ್ಲ. ಸುಮ್ಮನಿರಲ್ಲ ನೀನು. ಯಾಕಲೇ ಹೇಳ್ಕೊಬತ್ತಿದ್ದಿ ಬುಡ್ಲೆ? ನೋಡ್ತೇನೆ ಮಮ್ಮಿ, ನೋಡ್ದ ಅಬ್ಬಿಗೆ ಎಷ್ಟು ದುರಂಕಾರ ಅಂತ. ಮಮ್ಮಿ ಇಷ್ಟೇ ಕಣ್ ಮಮ್ಮಿ, ಇವರೆಲ್ಲ ನಾಸ್ತಿಗೋಸ್ಕರನೇ ಇವರು ಎಲ್ಲ ಹಿಂದೆ ಬಿದ್ದಿರೋದು. ಇಲ್ಲ ಅಂತಿದ್ರೆ ಇವ್ರು ಯಾಕೆ ಮಮ್ಮಿ ಇಲ್ಲಿಗೆ ಬರ್ತಾಯಿದ್ರು? ಇವ್ರು ಅವ್ವ ಮಗ ಸರಿ ಇಲ್ಲ ಕಣ್ ಮಮ್ಮಿ, ಭಾರಿ ದುರಂಕಾರ ಇವ್ರಿಗೆ ಇವಷ್ಟು ಅಂತಾರೆ ಊರ್ದಾಗ ಮಿಕ್ಕದ ಕಣ್ ಮಮ್ಮಿ. ನನ್ನ ಮುಂದ್ಗಡೆ ಮಾತ್ರ ನಾಟಕ ಆಡ್ತಾರೆ, ಅದೇ ನನ್ನ ಹಿಂದ್ಗಡೆ ಬಾಯಿಗೆ ಬಂದಂಗೆ ಮಾತಾಡ್ಕೊತಾರೆ ಕಣ್ ಮಮ್ಮಿ. ಇವರು ಸರಿಗಿಲ್ಲ ಇವರು. ಇನ್ನೊಂದು ಮದುವೆ ಮಾಡಿಸು ಮಮ್ಮಿ ನನಗೆ. ಇವ್ರು ಬೇಡ, ಇಸುವು ಬೇಡ ನನಗೆ. ಅಲ್ಲ ಎಬಿ ಬೇಡ ನನಗೆ.